ನಮಸ್ತೆ ನನ್ನ ಪ್ರೀತಿಯ ರೈತ ಬಾಂಧವರೇ, ನಾನು ಹಾಸನದ ಆರ್ಗಾನಿಕ್ ಕೃಷಿ ಹುಡುಗ ಋಷಿಕೇಶ್ ಸಿಂಗಟಗೆರೆ. ಇಂದು ನಾವು ಪುದೀನ ಜಾತಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮ್ಮಲ್ಲಿ ಸಾಮಾನ್ಯ ಪುದೀನ, ಮಿಂಟ್ ಪುದೀನ, ಕಾಡು ಪುದೀನ, ಸುವಾಸಿನಿ ಭರಿತವಾದಂತಹ ಅಮೃತಾಂಜನ್ ಪುದೀನ, ಹೀಗೆ 4 ಜಾತಿಯ ಪುದೀನಗಳಿವೆ. ಇದರಲ್ಲಿ ಪ್ರಮುಖವಾಗಿ ನಾವು ಇವತ್ತು ಮಿಂಟ್ ಪುದೀನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ. ಇದು ಆಯುರ್ವೇದಿಕ್ಗೆ ಸಂಬಂಧಪಟ್ಟಂತೆ ಈ ಮಿಂಟ್ ಜಾತಿಯಲ್ಲಿ ನಮ್ಮ ಶರೀರದಲ್ಲಿರುವಂತಹ ಶೀತಾಂಶವನ್ನು, ಕಫ, ಕೆಮ್ಮು, ನೆಗಡಿ ಇವುಗಳನ್ನು ಸುಲಭವಾಗಿ ದೂರ ಹೋಗಿಸುತ್ತದೆ. ಇದರ ಅನುಕೂಲ ಏನಪ್ಪ ಅಂದರೆ, ಇದನ್ನು ನಾವು ಕಷಾಯ ಮಾಡಿ ಕುಡಿಯೋದರಿಂದ ಅಥವಾ ಮಸಾಲೆ ಪದಾರ್ಥಗಳಿಗೆ ಹಾಕಿ ತಿನ್ನುವುದರಿಂದ ಮತ್ತು ಜ್ಯೂಸ್ ಮಾಡಿ ಕುಡಿಯೋದರಿಂದ ನಮ್ಮಲ್ಲಿರುವಂಥ ಶೀತಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆಗಳನ್ನು ಇದು ದೂರಗೊಳಿಸುತ್ತದೆ. ಹಾಗೆ ಇದರ ಸುವಾಸಿನಿ ಭರಿತವಾಗಿದ್ದು, ಇದನ್ನು ಒಂದು ಎಲೆಯನ್ನು ತೆಗೆದುಕೊಂಡು ನಾವು ಅದನ್ನು ಕೈಯಲ್ಲಿ ಪ್ರೆಸ್ ಮಾಡಿ ಸ್ಮೆಲ್ಲನ್ನು ತೆಗೆದುಕೊಳ್ಳುವುದರಿಂದಾಗಿ ಶೀತ ಅಂದರೆ ಅಮೃತಾಂಜನವಷ್ಟು ಪವರ್ಫುಲ್ ಆದಂತಹ ಕಿಕ್ಕನ್ನು ನಮ್ಮ ನತ್ತಿಗೆ ಅಂದರೆ ಶೀತಕ್ಕೆ ಸಂಬಂಧಪಟ್ಟಂತೆ ಕಾಯಿಲೆಗಳನ್ನು ದೂರ ಹೋಗಿಸುತ್ತದೆ. ಇದನ್ನು ನಾವು ಇವತ್ತು ಹಾಕುವುದರ ಮೂಲಕ ಈ ದಿನವನ್ನು ಶುಭಾರಂಭ ಮಾಡೋಣ. ನೋಡಿ, ಇದು ನಾವು ಹೆಂಗೆ ಬೇಕಾದರೂ ಹಾಕ್ಬೋದು. ಪಾಟಲ್ಲೂ ಬೆಳೆಸ್ಕೋಬೋದು, ಅಥವಾ ನೀವು ಕಡ್ಡಿನ ಕಿತ್ಕೊಬಂದು ಹಾಕಿದ್ರೂ ಆಗುತ್ತೆ, ತುದಿ ಕಿತ್ಕೊಬಂದು ಹಾಕಿದ್ರೂ ಆಗುತ್ತೆ. ಎಲ್ಲಿ ಕಿತ್ಕೊಬಂದು ಹಾಕಿರುತ್ತೆ ಅಲ್ಲೇ ಬೇರೆ ಬಿಡುತ್ತೆ. ನೋಡಿ, ನಾನೀಗ ಕಿತ್ಕೊಂಬಂದಿದ್ದೀನಿ. ನೋಡಿ, ಇವತ್ತು ಈ ದಿನವನ್ನು ನಾವು ಪುದೀನ ಹಾಕೋದರ ಮೂಲಕ ಈ ದಿನವನ್ನು ಶುಭಾರಂಭ ಮಾಡೋಣ. ನೋಡಿ, ಇಲ್ಲಿದೆ. ನೋಡಿ, ಇದು ಪುದೀನ. ನೀವು ಸುಮ್ಮನೆ ನೆಟ್ಟರೆ ಸಾಕು, ಎಲ್ಲಿ ಬೇಕಲ್ಲಿ ಬರುತ್ತೆ. ಇದನ್ನು ನೀವು ಕಫಕ್ಕೆ ಸಂಬಂಧಪಟ್ಟಂತೆ ಈ ಪುದೀನವನ್ನು ಎಲೆಯನ್ನು ನೋಡಿ, ಎಲೆ ಇದೆಯಲ್ಲ, ಈ ಎಲೆಯನ್ನು ಈ ಥರ ಪ್ರೆಸ್ ಮಾಡಿ ನಾವು ಒಂದು ಮೂಗನ್ನು ಇಟ್ಕೊಂಡು ಇನ್ನೊಂದು ಮೂಗಿಗೆ ನಾವು ಗಾಳಿಯನ್ನು ತೆಗೆದುಕೊಂಡಾಗ ತುಂಬ ಅಮೃತಾಂಜನಕ್ಕಿಂತಲೂ ಹೆಚ್ಚಿನ ಪರಿಣಾಮವನ್ನು ಬೀರುತ್ತದೆ ಎಂದು ನಾನು ಹೇಳುತ್ತಾ ಈ ದಿನವನ್ನು ನಾನು ಎಲ್ಲ ರೈತರಿಗೂ ಶುಭವಾಗಲಿ ಎಂದು ನಾನು ಈ ದಿನದ ಮುನ್ನುಡಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಇಂತಿ ನಿಮ್ಮ ಆರ್ಗಾನಿಕ್ ಕೃಷಿ ಹುಡುಗ.